चालते ಮೇಡ. ನಮಸ್ತೆ, ವೆಲ್ಕಮ್ ಟು ಅನಿಶಾ ಯೂಟ್ಯೂಬ್ ಚಾನಲ್. ಅನಿಶಾ ಅನ್ಬೇಡ ಪ್ಲೀಸ್. ಈಗ ಅವಳನ್ನೇ ಮನುಷ್ಯ ಇದ್ದದನ್ನೆಲ್ಲ ನಾವೆಲ್ಲ ಚೇಂಜ್ ಮಾಡೋಣ, ಅದಕ್ಕೆ ನಾನೇ ಇನಾಗ್ರೇಷನ್ ಮಾಡ್ತಿದ್ದೀನಿ. ಅನು, ವೆಲ್ಕಮ್ ಟು ಅನು ಯೂಟ್ಯೂಬ್ ಚಾನಲ್. ಬ್ಲಂಪರ್ ಅಂತ ಹಾಕಿದ್ದೀನಿ ಲಾಸ್ಟಿಗೆ. ಬ್ಲಂಪರ್ ಏನಂತಾರೆ ಅದಕ್ಕೆ? ಬ್ಲೂಪರ್ಸ್. ಬ್ಲಂಪರ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಪಯಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯನ್ನು ಮಾತಾಡ್ತಾ ಇರೋದು. ಇವತ್ತು ನಾವು 2025 ಅನ್ಫಿಲ್ಟರ್ ಹ್ಯಾಪಿನೆಸ್ ಹಾಗೂ ಏನೇನು ಫೇಸ್ ಮಾಡಿದ್ವಿ ಡಿಫಿಕಲ್ಟೀಸು ಅನ್ನೋದು ನಿಮ್ಮ ಮುಂದೆ ಇವಾಗ ಹೇಳ್ತಾ ಇದ್ದೀವಿ. ಇವಾಗ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದೆ, ನೀನೇ ಮಾಡು. ಮುಗಿದ ಕತೆ. ಓಕೆ, ತಡೀಡಿ ಗೈಸ್, ನಾನು ಡೈರಿಯಲ್ಲಿ ಬರ್ಕೊಂಡಿದ್ದು ಮರ್ತೋಯ್ತೀನಿ, ಸ್ವಲ್ಪ ಮರ್ವಿನ ಕಾಯಿಲೆ ನನಗೆ. ಫಸ್ಟು ಜಾನ್ ಮಂತಲ್ಲಿ ಏನು ಮಾಡಿದ್ವಿ ಅಂದರೆ, ನಮ್ಮದು ಡಿಸೆಂಬರ್ 2024 ಇನ್ನೇನು ಕಾಲೇಜ್ ಮುಗೀತು. 8th ಸೆಮ್ ಇಂಟರ್ನ್ಶಿಪ್ಪಿಗೆ ಬಿಟ್ಟರು. ಅದಕ್ಕೆ ಹುಡ್ಕೋಬೇಕಿತ್ತು ನಾವೇ. ಪ್ಲೇಸ್ಮೆಂಟ್ ಆಗಿರೋರು ಅವ್ರವ್ರಿಗೆ ಸಿಕ್ಕಿತ್ತು ಬಿಡಿ ಇಂಟರ್ನ್ಶಿಪ್ಪು, ಅದು ಮ್ಯಾಟ್ರ್ ಅಲ್ಲ, ನಮಗೆ ಸಿಕ್ಕಿರಲಿಲ್ಲ. ಅದಕ್ಕಾಗಿ ಜಾನ್ ಮಂತಲ್ಲಿ ನಾವೇ ಉಳ್ಕೊಳ್ಳಿಕ್ಕಂತ ನಾನು ಹಾಸ್ಟೆಲ್ ಖಾಲಿ ಮಾಡ್ಕೊಬಂದೆ. ಅದೇ ಒಂದು ನನಗೆ ಕಾಲೇಜ್ ಲೈಫ್ ಅಷ್ಟು ಇದಾಗಲಿಲ್ಲ ನನಗೆ, ಯಾಕಂದರೆ ಅದೇ ಬೆಂಗಳೂರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅಷ್ಟೇನು ಇದಾಗಲಿಲ್ಲ, ಬಟ್ ಇಟ್ಸ್ ಫೈನ್, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಇದ್ದಿದ್ದು ಆಗೈತೆ, ಮುಗೀತು 4 ವರ್ಷ, ಇನ್ನೇನು ಮಾಡೋಕ್ಕಾಗುತ್ತೆ. ಆಯಿತು. ಜಾನ್ ಮಂತಲ್ಲಿ ಹಾಸ್ಟೆಲ್ ಬಿಟ್ಟು ಬಂದೆ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು. ಹಾಸ್ಟೆಲ್ ಬಿಟ್ಟು ಬಂದಿದ್ದು ಬೇಜಾರಾಯಿತು, ಕಾಲೇಜ್ ಬಿಟ್ಟು ಬಂದಿದ್ದು ಅಷ್ಟು ಇದಾಗಿಲ್ಲ. ಫ್ರೆಂಡ್ಸ್ ಅಂತ ಇದ್ದರು, ಇಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂತ ಇದ್ದರು, ಬಟ್ ಅಷ್ಟು ಎಂಜಾಯ್ ಮಾಡಿದಂತೂ ನಾನಂತೂ ನಿಜ ಮಾಡೋಕ್ಕೆ ಹೋಗಿಲ್ಲ. ಇವಳ ಲೈಫಲ್ಲಿ ಅವಳು ಹೇಳ್ಕೊತಾಳೆ. ಅದಾದಮೇಲೆ ನಾನು ಮುಗಿಸ್ಬಿಡ್ತೀನಿ ಫಸ್ಟು ಜಾನ್ ಮಂತಲ್ಲಿ. ನೆಕ್ಸ್ಟು ಅದಾದಮೇಲೆ ಇಂಟರ್ನ್ಶಿಪ್ ಸರ್ಚ್ ಮಾಡೋಕ್ಕಂತ ಹೋದ್ವಿ. ಜಾನ್ ಮಂತಲ್ಲಿ ಎಲ್ಲೂ ಸಿಗ್ತಿಲ್ಲ. ಅಪೆಪಾರಿಗಳ ಥರ ಅಲ್ಲಿ ಹುಡ್ಕೋದು, ಅವ್ರಿಗೆ ಕಾಲ್ ಮಾಡೋದು, ಇರೋ ಬರೋ ಗೂಗಲ್ಗೆಲ್ಲ ಕೇಳೋದು, ChatGPT ಕೇಳೋದು, ಎಲ್ಲಾದರೂ ಇಂಟರ್ನ್ಶಿಪ್ ಇದೆಯಾ, ಎಲ್ಲ ಕಡೆನೂ ಅಪ್ಲೈ ಮಾಡ್ಕೊಂಡು ಬಂದ್ವಿ, ಎಲ್ಲೂ ಆಗಲಿಲ್ಲ. ನೆಕ್ಸ್ಟ್ ಅದಾಗಿದ ತಕ್ಷಣ ಮತ್ತೆ ಫೆಬ್ರವರಿಲೂ ಅದೇ ಇಂಟರ್ನ್ಶಿಪ್ ಸರ್ಚಿಂಗಲ್ಲೇ ಇದ್ವಿ. ಇಂಟರ್ನ್ಶಿಪ್ ಸರ್ಚಿಂಗ್ ಮಾಡ್ಕೊಂಡೇನೆ ಕೂತ್ಕೊಂಡ್ವಿ. ಅದಾದಮೇಲೆ ನಾವೊಂದು ಇಂಟರ್ವ್ಯೂ ಕೊಟ್ಟಿದ್ವಿ ಕಾಲೇಜಲ್ಲಿ. ನಮ್ಮ ಅದೃಷ್ಟ, ನಾನು ಇವಳು ಮಾತಾಡ್ಕೊಳ್ಳೋದು, ಏನಾದರೂ ಆಗುತ್ತಾ ನಮಗೆ ಪ್ಲೇಸ್ಮೆಂಟು, ಒಂದು ಆಗಲಿಲ್ವಲ್ಲ. ಅಷ್ಟು ರೌಂಡ್ ತನಕ ಹೋಗ್ತಿದ್ವಿ, ವಾಪಸ್ ಬರ್ತಿದ್ವಿ. ಫಸ್ಟ್ ರೌಂಡಲ್ಲಿ ಕ್ಲಿಯರ್ ಆದರೆ ಸೆಕೆಂಡ್ ರೌಂಡಲ್ಲಿ ಕ್ಲಿಯರ್ ಆಗ್ತಾ ಇರಲಿಲ್ಲ. ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಆದರೆ ಫೈನಲ್ ರೌಂಡಲ್ಲಿ ಆಗ್ತಾ ಇರಲಿಲ್ಲ. ಏನೋ ನಮ್ದು ಕಾದೈತೆ ಅಂತ ಅಂದ್ಬಿಟ್ಟು ನಾವು ಅನ್ಕೋತಾ ಇದ್ವಿ, ನಾನು ಇವಳು ಮಾತಾಡ್ತಾ ಇದ್ವಿ, ಏನಾದರೂ ಆಗುತ್ತಾ, ಅಟ್ಲೀಸ್ಟ್ ದೇವರು ಲಾಸ್ಟಲ್ಲಿ ಏನಾದರೂ ಕೈ ಹಿಡಿತಾರ ಅನ್ನೋ ಥರ ನಮ್ಮ ತಲೆಯಲ್ಲಿ ಆ ಥರ ಇತ್ತು. ಅದಕ್ಕೆ ಏನಾದರೂ ಫೆಬ್ ಮಂತಲ್ಲಿ ಆಗುತ್ತಾ ಅನ್ನೋ ಥರ ಮಾತಾಡ್ತಾ ಇದ್ವಿ. ಸರಿ ಆಯಿತು, ಒಂದು ಇಂಟರ್ವ್ಯೂ ಕೊಟ್ವಿ. ಅದರ ಆನ್ಲೈನ್ ಇಲ್ಲೇ ಮನೆಯಲ್ಲೇ ಕೂತ್ಕೊಂಡಿದ್ವಿ ಅವಾಗ, ಯಾಕಂದರೆ ಕಾಲೇಜಿಗೆ ಇರಲಿಲ್ಲ, ಮನೆಯಲ್ಲೇ ಇತ್ತು, ಆನ್ಲೈನ್ ಇತ್ತು. ಸರಿ ಆಯಿತು ಅಂತ ಅಂದ್ಬಿಟ್ಟು ಮನೆಯಲ್ಲೇ ಇಂಟರ್ವ್ಯೂ ಶೆಡ್ಯೂಲ್ ಮಾಡಿದ್ರು, ಕೊಟ್ವಿ. ಕೊಟ್ಟಾಗಿದ್ದ ತಕ್ಷಣ ಅವ್ರು ಏನಂತ ಅಂದರು, ನಾರ್ಮಲ್ ಇಂಟರ್ವ್ಯೂ ಪ್ರಾಸೆಸರ್ 2 ಪ್ರಾಸೆಸ್ ಆಯ್ತಾ? ಒಂದೇ, ಅದು ಗೂಗಲ್ ಒಂದೇ ಜಸ್ಟ್ ಕಾಲ್ ಮಾಡಿದ್ದು ಪ್ರಾಸೆಸ್ ಆಯಿತು. ಅದಾದಮೇಲೆ ಸೆಲೆಕ್ಟೆಡ್ ಅಂತಂದ್ರು. ನಾವು ದಿಲ್ಖುಷು, ನನಗೆ ಸಾಫ್ಟ್ವೇರ್ ಸಿಕ್ತು ಅಂತ ನಾನು ದಿಲ್ಖುಷು, ಬಿಕಾಸ್ ನಾವು ಅದ್ರ ಬಗ್ಗೆ ಸರ್ಚೇ ಮಾಡಿಲ್ಲ. ಅದೇ ಟೆಕ್ನಾಲಜಿ ಅಂತ ಇತ್ತಲ್ಲ, ಸೊ ಅದಕ್ಕೆ ಸರ್ಚ್ ಮಾಡಿದ್ವಿ. ಟೆಕ್ನಾಲಜಿ ಅಂತ ಇತ್ತಲ್ಲ, IT ಫೀಲ್ಡು, IT ಡಿಪಾರ್ಟ್ಮೆಂಟು ಅಂತ ಅನ್ಕೊಂಡು. ಇವಳಿಗೂ ನನಗೂ ಸೇಮ್ ಫಸ್ಟ್ ಪ್ಲೇಸ್ಮೆಂಟ್, ಇಬ್ರಿಗೂ ಸೇಮೇ ಆಗಿರೋದು, ಅದೊಂದೇ ಆಗಿದ್ದು. ಅದು ಬಿಟ್ಟು ಬೇರೆ ಎಂತ ಆಗ್ಲೂ ಇಲ್ಲ. ನೆಕ್ಸ್ಟ್ ಅದಾಗಿದ ತಕ್ಷಣ ಸರಿ ನಾವೇನು ಅಂದ್ಕೊಂಡ್ವಿ, ಆಯ್ತು ಇದಕ್ಕೆ ಹೋಗೋಣ ಬಿಡಪ್ಪ, ನಮ್ಮ ಇಂಟರ್ನ್ಶಿಪ್ ಕಾಟನೇ ತಪ್ಪಿತು ಅಂತ ಅಂದ್ಬಿಟ್ಟು ಇದಕ್ಕೆ ಹೋಗೋಕ್ಕಂತಾನೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸರಿ ಆಯಿತು, ಇಲ್ಲೇ ಮಾಡ್ತೀವಿ ನಾವು ಫೆಬ್ ಮಂತಲ್ಲೇ. ಆಮೇಲೆ ಗೊತ್ತಾಗಿದ್ದು ಫೆಬ್ ಎಂಡಿಂಗಲ್ಲಿ ಅದು ಇಂಟರ್ನ್ಶಿಪ್ ಅಲ್ಲ, ಜಾನ್ ಎಂಡಿಂಗಲ್ಲಿ ಫೆಬ್ 12 ಆಗಿ ಜಾಯ್ನಿಂಗ್ ಡೇಟ್ ಇತ್ತು, ಅದು ಜಾಯ್ನ್ ಆಗಿ ಅವಾಗ ಗೊತ್ತಾಗಿದ್ದು ನಮಗೆ ಅದು ಇಂಟರ್ನ್ಶಿಪ್ ಅಲ್ಲ, ಕೋರ್ಸ್ ಟೈಪ್ ಆಫ್ ಪ್ಲೇಸ್ಮೆಂಟ್ ಇರುತ್ತಲ್ಲ, ಅದು ನಮಗೆ ಇಂಟರ್ವ್ಯೂ ಮುಖಾಂತರ ಫ್ರೀಯಾಗಿ ಸಿಕ್ಕಿದೆ. ಆನ್ಲೈನ್ ಇಂಟರ್ವ್ಯೂ ಅಟೆಂಡ್ ಮಾಡಿರೋದಕ್ಕೆ, ಸೆಲೆಕ್ಟ್ ಆಗಿರೋದಕ್ಕೆ ದುಡ್ಡೇನು ಕಟ್ಟಂಗಿಲ್ಲ. ಈ ಕೋರ್ಸ್ ಮಾಡ್ತಾರಲ್ಲ ಇವಾಗ, ಕೆಲಸ ಸಿಕ್ತಿದ್ದವ್ರು 30,000 40,000 ಕಟ್ಕೊಂಡು, ಅದೇ ಥರ ನಮಗೂ ಫ್ರೀಯಾಗಿ ಸಿಕ್ಕಿತ್ತು. ಅಯ್ಯೋ ನಜ್ಜಿ ಅಂತ ಅಂದ್ಕೊಂಡು ನಾನು ಅದ್ರಲ್ಲಿ ಮಾಡಿದ್ರೆ ಅಷ್ಟು ಇದಾಗಲ್ಲ ಅಂತ ಅಂದ್ಬಿಟ್ಟು ಮತ್ತೆ ನಾನು ಬೇರೆ ಹುಡುಕಕ್ಕೆ ಸ್ಟಾರ್ಟ್ ಮಾಡಿದೆ. AICT ಅಪ್ರೂವ್ಡ್ ಬೇಕಾಗಿತ್ತಲ್ವ, ಯಾಕಂದರೆ ಅದಿದ್ರೆ ಸರ್ಟಿಫಿಕೇಟ್ ಇದ್ದರೆ ವ್ಯಾಲ್ಯೂಡ್ ಇರುತ್ತೆ ಅಂತ ಅಂದ್ಬಿಟ್ಟು ಅದ್ರಲ್ಲಿ ಮಾಡೋಕ್ಕಂತ ಸ್ಟಾರ್ಟ್ ಮಾಡಿ ಅದು ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡಿದೆ. ಫೆಬ್ 10 ಒಳಗಲ್ಲ, ನನಗೆ ಲೇಟು, ಇವಳಿಗೆ 10 ಒಳಗೆ ಸಿಕ್ಬಿಡ್ತು. ಯಾಕಂದರೆ ಇವಳು IT ನಾನು ಅದೇ ಮಾಡಿದ್ದು, ಸಿಕ್ಕಿದ್ರಲ್ಲ ಇವಳು ಸಿಕ್ಕಿದ್ರಲ್ಲೇ ಮಾಡಿದ್ದು. ನಾನು ಇದ್ಬಿಟ್ಟು ನಾನು ಇವಳು ಬರ್ತೀನಿ ಅಂತ ಹೇಳಿದೆ. ಆಮೇಲೆ ಇಲ್ಲ ಬೇಡ, ನಮ್ಮದು ಬೇರೆ IT ಫೀಲ್ಡ್ ಅಲ್ಲ, ಇವಳದು ಪಾಪ ಈಸಿ, ಹೆಂಗಿದ್ರು ನಡೆಯುತ್ತೆ ಏನಾದರೂ ಮಾಡಿದ್ರೆ. ನಂದು ಹಂಗಲ್ಲ, IT ಡಿಪಾರ್ಟ್ಮೆಂಟು, ಅದಾದಮೇಲೆ ಕರೆಕ್ಟಾಗಿರೋ AICT ಮಾಡಬೇಕು, ಆಮೇಲೆ ರೋದನೆ ಎಬ್ಬರಿಸ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಕರೆಕ್ಟ್ ಅದೇ IT ಹುಡುಕ್ತಾ ಇದೆ, ಇಂಟರ್ನ್ಶಿಪ್ ಸಾಫ್ಟ್ವೇರ್ದು. ಅದಾದಮೇಲೆ ಸಿಕ್ಕಾಗಿದ್ದ ತಕ್ಷಣ ಲ್ಯಾಗ್ ಆಯ್ತಲ್ಲ, ಇಲ್ಲ ಓಕೆ ಸಿಕ್ಕಾಗಿದ್ದ ತಕ್ಷಣ
ಏನು ಮಾಡೋದು ಬೇಸಿಕ್ಕಾಗಿ ನನಗೆ ಸಿಕ್ತು. ನಾನು ಪೇಂಟ್ ಮಾಡಿ ಹೋಗಿದ್ದಿದ್ದು ಸ್ಟಾರ್ಟಿಂಗು ಆ ಇಂಟರ್ನ್ಶಿಪ್ಗೆ. ಬೇಕು ಅಂದರೆ ಹೋಗ್ಲೇಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಸರಿ ಆಯಿತು, ಓದಾದ್ಮೇಲೆ ಮಾಡಿದ್ವಿ ಎಷ್ಟು ತಿಂಗಳು ಮೇವರೆಗೂ ಮೇವರೆಗೂ ಆ ಇಂಟರ್ನ್ಶಿಪ್ ಮಾಡಿದೆ ನಾನು. ಇವಳು ಅಲ್ಲೇ ಪ್ಲೇಸ್ಮೆಂಟ್ ಆಗಿತ್ತಲ್ಲ, ಅದ್ರ ಕಂಪ್ನಿಯಲ್ಲಿ ಕೋರ್ಸ್ ಮುಖಾಂತರ ಅಲ್ಲೇ ಮಾಡೋದು. ಅಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾ ಇರೋ ಗೈಸ್. ಆಮೇಲೆ ರಿಗ್ರೆಟ್ ಆಗಿದೆ, ಅಲ್ಲೇ ಚೆನ್ನಾಗಿ ಹೋಗ್ಬೇಕಿತ್ತಲ್ಲ ಅಂತ. ಬಟ್ ಇಟ್ಸ್ ಫೈನ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಹೋಗಿದ್ದ ಪಯಣದಲ್ಲಿ ಹೋಗಿದ್ದಷ್ಟೇ ನಾನು. ನೆಕ್ಸ್ಟ್ ಮಾರ್ಚ್ ಮಂತಲ್ಲಿ, ಅದು ನನ್ನ ಫೇವ್ರೇಟ್ ಮಂತ್. ಯಾಕಂದರೆ ನಮ್ಮ ಬಾಸ್ ಬರ್ಡೇ ಬರುತ್ತೆ, ಪ್ಲಸ್ ಅದರಲ್ಲಿ ಅಪ್ಪು ಮೂವಿ ರಿಲೀಸ್ ಆಗಿರುತ್ತೆ. ನಾನು ನನ್ನ ಫ್ರೆಂಡ್ ಪೂಜಾ ಫಸ್ಟ್ ಶೋ, ನಾನು ನನ್ನ ಫ್ರೆಂಡ್ ಪೂಜಾ, ಅದಾದಮೇಲೆ ನನ್ನ ಫ್ರೆಂಡ್ ಚಂದ್ರಿಕಾ ಅಂತ ಇದ್ದಾರೆ, 3 ಜನನೂ ಹೋಗಿದ್ವಿ. ಈ ಜಾನ್, ಫೆಬ್, ಮಾರ್ಚ್, ಏಪ್ರಿಲ್, ಜೂನ್ವರೆಗೂ ನನ್ನ ಫ್ರೆಂಡು ನಮ್ಮನೆಯಲ್ಲೇ ಇದ್ಲು, ಅವಳು ಚಂದ್ರಿಕಾ ಅಂತ. ಜೊತೆಗೇನೆ ಕಳೆದಿದ್ದೀವಿ ಕಾಲ. ಮಾರ್ಚ್ ಮಂತಲ್ಲಿ ನರ್ತಕಿ ಥಿಯೇಟ್ರಿಗೆ ಹೋಗಿದ್ದಿದ್ದು. ಹೌದು, ಅಲ್ಲಿಗೆ ಹೋಗಿ ಫಸ್ಟ್ ಶೋ ನೋಡಿಕೊಂಡು ಬಂದ್ವಿ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಏಪ್ರಿಲ್ ಮಂತ್ ಅಂತ ಬಂದರೆ ನಾವು ಫಸ್ಟ್ ಟೈಮ್ ಲೈಫಲ್ಲಿ IPL ಮ್ಯಾಚ್ ಹೋಗಿದ್ದು. ನಾನೊಬ್ಳೆ ಅಂದರೆ ಇವಳು ಬಂದಿರಲಿಲ್ಲ, ನನ್ನ ಜೊತೆ ನಮ್ಮ ಅಣ್ಣಂದ್ರೆಲ್ಲ ಇದ್ರು. ನಾನು ನಮ್ಮ ಅಣ್ಣ ಚಂದ್ರಿಕಾ ಹೋಗಿದ್ವಿ IPL ಮ್ಯಾಚ್ಗೆ. ಚೆನ್ನಾಗಿತ್ತು. ನಮ್ಮ ಅಣ್ಣ ಅಂದರೆ ಯಾರು ಗೊತ್ತಾ? ಕುಮಾರ್ ಫ್ಯಾನ್ಸ್. ಕುಮಾರ್ ಮತ್ತು ನಾನು ಚಂದ್ರಿಕಾ ಹೋಗಿದ್ವಿ. ತುಂಬ ಅಂದರೆ ಅದು ಕಣ್ಣು ತುಂಬಿಸ್ಕೊಳ್ಳೋ ಆನಂದ ವಿರಾಟ್ ಕೊಹ್ಲಿ ನೋಡಿದ ತಕ್ಷಣ. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವು RCB ಮತ್ತು DC ಮ್ಯಾಚಿಗೆ ಹೋಗಿದ್ದಿದ್ದು ಅವತ್ತು ಏಪ್ರಿಲ್ ಮಂತಲ್ಲಿ. ಇನ್ನು ನೆಕ್ಸ್ಟ್ ಬಂದರೆ ಮೇ ಮಂತು, ನನ್ನ ಬರ್ಡೇ ಬಂದಾಗ ಅಕ್ಕವರು ಫುಲ್ಲು ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿದ್ರು. ಅದಾದಮೇಲೆ ಅದು ನನಗೆ ತುಂಬ ಇಷ್ಟ ಆಯಿತು. ನೆಕ್ಸ್ಟು ಜೂನ್ ಮಂತಲ್ಲಿ ನಮಗೆ ಹಾಕೊಂಡು ರುಬ್ಬಿದ್ರು ಜೂನ್ ಅದೇ ಮಂತಲ್ಲ. ಇನ್ನೇ ಮೇ ಮಂತಲ್ಲಿ, ಮೇ ಎಂಡಿಂಗಲ್ಲಿ ನಮಗೆ ನನ್ನ ಬರ್ಡೇ ಆಗಿದ ತಕ್ಷಣ ಇದು ಮಾಡಿದ್ರು, ಫೈನಲ್ ಪ್ರಾಜೆಕ್ಟ್ ಡೆಮೋ ಇದ್ರ ಟೈಪ್ ಮಾಡಿದ್ರು. ರುಬ್ಬಿದ್ರು ಒಂದು ಹೇಳಕ್ ಬರ್ತಿಲ್ಲ. ಅದಾದ್ಮೇಲೆ ಅವ್ರು ಯಾರೋ ಬೇರೆ ಕಾಲೇಜಿಂದ ಬರ್ತಾರೆ, ನಾವು ಅದು ಕ್ಯಾನ್ಸಲ್ ಮಾಡ್ಬೇಕು. ಯಾವನ ಬಂದವ್ರೆ ಬೇರೆ ಕಾಲೇಜರ್ ಸರ್ರು, ನಂದು ಅಟ್ಲೀಸ್ಟ್ ಕೇಳಬೇಕಿತ್ತು ತಾನೆ, ಎಕ್ಸ್ಪ್ಲೇನ್ ಮಾಡೋದು. ಐನೋ ನಾನು ಕಷ್ಟಪಟ್ಟು ಫುಲ್ ಪ್ರಿಪೇರ್ ಹಾಕೊಂಡು ಹೋಗಿದ್ದೀನಿ. ಅಯ್ಯಪ್ಪ ಇದ್ಬಿಟ್ಟು ಸಾಕು ಏನು ಹೇಳಕ್ ಹೋಗ್ಬೇಡ, ನಂಗೆ ಗೊತ್ತು ಇದೆಲ್ಲ ಅಂತಂದ. ಅದಕ್ಕೆ ನಾನು ಮುಚ್ಬಿಡ, ನೀನು ಮಾರ್ಕ್ಸ್ ಕೊಡ್ತೀವಲ್ವ ಅನ್ನೋದೇ ಗೊತ್ತಾಗ್ಬಿಡ್ತು ನನಗೆ ಎಲ್ಲಿ ಅಂತ ಅಂದ್ಕೊಂಡು ಎದ್ದು ಬಂದೆ ಅಷ್ಟೇ. ನೆಕ್ಸ್ಟ್ ಅದಾಗಿದ ತಕ್ಷಣ ಜೂನ್ ಮಂತಲ್ಲಿ ಹೇಳಿದ್ನಲ್ಲ, ಇಂಟರ್ನ್ಶಿಪ್ ಫೈನಲ್ ಪ್ರಾಜೆಕ್ಟ್ ಇತ್ತು. ಅದು ಮೇ ಎಂಡಿಂಗ್ ಮತ್ತು ಜೂನ್ ಫಸ್ಟ್ ವೀಕಲ್ಲಿ ಹಂಗಿತ್ತು. ನೆಕ್ಸ್ಟ್ ಜುಲೈಯಲ್ಲಿ ನಮ್ಮ ಕಾಲೇಜ್ ಎಂಥ ಕಾಲೇಜ್ ಅಂದರೆ ನೆಟ್ಟಿಗೊಂದು ಗ್ರ್ಯಾಜುಯೇಷನ್ ಮಾಡಿಲ್ಲ. ಗ್ರಾಜುಯೇಷನ್ ಮಾಡಿ ಸೆಪ್ಟೆಂಬರ್ 20 ಅದು ಮಾಡಲಿಲ್ಲ. ಅದಾದಮೇಲೆ ಜೂನ್ ಮಂತಲ್ಲಿ ಅಟ್ಲೀಸ್ಟ್ ನಾವು ಬೀಳ್ಕೊಡೋ ಸಮಾರಂಭ ಅಂತ ಮಾಡ್ತೀವಿ ಗೊತ್ತಾ, ಅದು ಸಮೇತ ಮಾಡಿಲ್ಲ. ಅದಾದ್ಮೇಲೆ ಒಂದು ಫೇರ್ವೆಲ್ ಪಾರ್ಟಿ ಏನಿತ್ತಲ್ಲ, ಇವ್ರದಿತ್ತು, EC ಡಿಪಾರ್ಟ್ಮೆಂಟ್ ಇತ್ತು. ನಿಮ್ದು ಇತ್ತಲ್ಲ ಡಿಪಾರ್ಟ್ಮೆಂಟ್. ನಮ್ಗೆ ಡಿಪಾರ್ಟ್ಮೆಂಟ್ ವೈಸ್ ಏನು ಮಾಡಲಿಲ್ಲ, ಫುಲ್ ಎಲ್ಲ ನೀನು ಆರೆಂಜ್ ಕಲರ್ ಸ್ಯಾರಿ ಹಾಕಿದ್ದಲ್ಲ, ರೆಡ್ ಯಾವ್ದೋ ಒಂದು ಕಲರ್ ಹಾಕಿದ್ದಲ್ಲ. ಅದಾದ್ಮೇಲೆ ಮಾಡಿದ್ದು ಫೈನಲ್ ಫೇರ್ವೆಲ್. ಡಿಪಾರ್ಟ್ಮೆಂಟ್ ಮಾಡಲಿಲ್ಲ. ಅದಾದ್ಮೇಲೆ ಎಲ್ಲ ಇದು ಮಾಡಿದ್ದು, 2025 ಬ್ಯಾಚ್ ಬಿಟ್ಟು ಹೋಗ್ತಾ ಇದ್ದಾರೆ ಅಂದ್ಬಿಟ್ಟು ಆವಾಗ ಮಾಡಿದ್ದೆ ಅಷ್ಟೇ. ಡಿಪಾರ್ಟ್ಮೆಂಟ್ ವೈಸು ಮಾಡಿಸ್ತಾರೆ, ಅಲ್ಲೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಅದಾಗಿದ ತಕ್ಷಣ ನಂದು ಸರಿ ಆಯಿತು, ಈ IT ಹುಡ್ಕೊಂಡ್ರೆ ಚೊಂಬೆ ನಮ್ಮ ಇಂಜಿನಿಯರ್ಸ್ ಬಾಳು ಅಂತ ಅಂದ್ಬಿಟ್ಟು ನಾನೇನು ಅಂದ್ಕೊಂಡೆ, ಸರಿ ಆಯಿತು ನಾನ್ ITಗೆ ಹೋಗೋಣ. ಇವಳು ಅದಾದಮೇಲೆ ಇವಳು PG ಹತ್ರನೇ ಒಂದು ಕಂಪ್ನಿ ಇತ್ತು, ಅದನ್ನು ಸಜೆಸ್ಟ್ ಮಾಡಿದ್ಲು, ಇಲ್ಲಿ ಹೋಗ್ಬಾ ಸದ್ಯಕ್ಕೆ, ಅದಾದಮೇಲೆ ನೋಡ್ಕೊಳ್ಬಾ ಬೇರೆ ಕಡೆ ಅಂತ ಅಂದ್ಬಿಟ್ಟು ಜುಲೈ 22ಗೆ ನಾನು ಅಲ್ಲಿಗೆ ಜಾಯ್ನಿಂಗ್ ಆದೆ. ಅಲ್ಲಿ ತುಂಬ ಫ್ರೆಂಡ್ಸ್ ಆದರು, ತುಂಬ ಚೆನ್ನಾಗೂ ಇತ್ತು ಅಲ್ಲಿ. ಅದು ಬಂದ್ಬಿಟ್ಟು ನಾನ್ ವಾಯ್ಸ್ ಪ್ರೊಸೆಸ್ಸು ಚೆನ್ನಾಗಿತ್ತು, ಇಮೇಲ್ ಮುಖಾಂತರ ಮಾಡೋದು, ಇಲ್ಲ ಅಂತಲ್ಲ. ನನ್ನ ಮಕ್ಕಳು ಟಾರ್ಗೆಟ್ ಅಂತ ಓದಿಸ್ಬಿಟ್ರು, ಅದಕ್ಕೆ ನಾನು ಬಿಟ್ಟು ಬಂದ್ಬಿಟ್ಟೆ. ಹಾಗಲ್ಲ. ಆಮೇಲೆ ಫಸ್ಟ್ 3 months ಟ್ರೈನಿಂಗ್ ಪೀರಿಯಡ್ ಇರುತ್ತೆ, ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅಲ್ಲೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಫ್ರೆಂಡ್ಸ್ ಎಲ್ಲ ಇದ್ದರು, ಹೊಸ ಫ್ರೆಂಡ್ಸ್ ಆದರು ಬೇರೆ ಬೇರೆ ಸ್ಟೇಟಿಂದ, ಚೆನ್ನಾಗಿ ಅನ್ನಿಸ್ತು. ಅದಾದಮೇಲೆ ಹೇಳಿದ ಸಂಬಳ ಮಾತ್ರ ಕೊಟ್ಟಿಲ್ಲ ಅವರು. ಹೇಳ್ತೀನಿ ನೋಡಿ, ಹೇಳಿದ ಸಂಬಳ 15,000 ಅಂತ ಹೇಳಿದರು ಟ್ರೈನಿಂಗ್ ಪೀರಿಯಡಲ್ಲಿ. ಅದು ಅಂತ ಕಟ್ ಮಾಡ್ಕೊಬಿಟ್ಟು ಕೊನೆಗೆ ನಮಗೆ ಸಿಕ್ಕಿದ್ದು 13,500 ಅಂತಾದ್ರು. ನಾನು ಅದರಲ್ಲಿ ಫುಲ್ಲು ಪ್ಲ್ಯಾನಿಂಗು, ನಂದು ಈ ಕಡೆ ಮೊಬೈಲು, ಈ ಕಡೆ ನನ್ನ ಡ್ರೆಸ್ಸು, ಈ ಕಡೆ ನಮ್ಮ ಅಪ್ಪ ಅಮ್ಮಂಗೆ ಸ್ವಲ್ಪ ಸೇವಿಂಗ್ಸು, ಅದಕ್ಕೆ ಅಂತ ನನ್ನ ತಂಗಿ ಬರ್ಡೇ, ಅದಾದ್ಮೇಲೆ ನಮ್ಮ ಅಪ್ಪನ ಆ್ಯನಿವರ್ಸರಿ ಅಂತ ಅದಕ್ಕೆಲ್ಲ ಎತ್ತಿಕ್ಕಿದೆಲ್ಲ ಎಲ್ಲ ಪ್ಲ್ಯಾನಲ್ಲಿ ಇತ್ತು. ಇಟ್ಕೊಳ್ಳೋಣ, ಅಮೌಂಟ್ ಬಂದರೆ 18K ಅಂತ ನೋಡಿದ್ರೆ 13,000 ಬಂದಿದ್ದ ತಕ್ಷಣ ನಾನು ನನ್ನ ಫೋನ್ ತೊಗೊಳ್ಳುವ, ಹೊಸ ಫೋನು ಅಂದ್ಬಿಟ್ಟು ಸೇವಿಂಗ್ಸ್ ಮಾಡ್ಕೊತ ಬಂದೆ. ನಂದು ಅಂದರೆ ನನ್ನ ಫಸ್ಟ್ ಜಾಬ್ಗೆ ಹೋಗಿದ್ದು ಏನಾದರೂ ನಾನೇ ತೊಗೋಬೇಕು ಅನ್ನೋ ಥರ ನಾನು ತೊಗೊಂಡೆ. ಯಾಕಂದರೆ ಕಮ್ಮಿ ಸ್ಯಾಲ್ರಿ, ಯಾಕಂದರೆ ಜಾಸ್ತಿ ಏನಾದರೂ ಬಂದಿದ್ದರೆ ನನ್ನ ಪೇರೆಂಟ್ಸ್ಗೂ ಕೊಡಿಸ್ತಾ ಇದ್ದೆ.
ಹಾಗಾಗಿ ಜುಲೈ ಮಂತಲ್ಲಿ ಅದೇ ಆಯಿತು, ಆಗಸ್ಟ್ ಮಂತಲ್ಲೂ ಅದೇ ಆಯಿತು. ಸೆಪ್ಟೆಂಬರ್ ಬಂದಾಗ ನಮ್ಮದು ಕಾನ್ವೊಕೇಶನ್ ಸೆಪ್ಟೆಂಬರ್ 20 ಕಾನ್ವೊಕೇಶನ್ ಆಯಿತು. ಏನಕ್ಕೊಂತ ಅದು ಚೆನ್ನಾಗಿತ್ತು. ಆದರೆ ಎಷ್ಟು ಕಂಜೂಸ್ ಅಂದರೆ ನಮ್ಮ ಕಾಲೇಜವರು ಓಡಿಸೋದ ಅಫ್ರಾನ್ ಏನದು ಕರಿಕೋಟ್ ಅಫ್ರಾನ್ ಏನೋ ಅಂತಾರೆ, ಅಫ್ರಾನ್ ಗೊತ್ತಿಲ್ಲ ಬಿಟ್ಟಾಕೋ. ಕರಿಕೋಟ್ ಕೊಡ್ತಾರಲ್ಲ, ಈ ಕರಿಕೋಟ್ ಕೊಟ್ಟು ಟೋಪಿ ಹಿಂಗೆ ಎಸ್ಬಿಟ್ಟು ಒಂದು ಬೂಮರಂಗ್ ಎಲ್ಲ ಮಾಡೋಣ ಅಂತ ಒಂದು ತಲೆಯಲ್ಲಿತ್ತು. ಅದಕ್ಕೂ ಆಗ್ಲಿಲ್ಲ, ಅದಕ್ಕೂ ಕೊಡ್ಲಿಲ್ಲ. ಅದು ಆಕ್ಚುಲಿ ನಮ್ಗೆ ಕೊಡ್ತಾ ಇದ್ದಾರೆ ಫೋಟೋ ಬೂತಲ್ಲಿ ಮಾತ್ರ ಇಟ್ಟು ಅದು ಜನ ಸಾಗರ. ಎಲ್ಲಿ ನಮಗೊಂದಿಕ್ರೆ ಅಲ್ಲಿ ಒಂದ್ ತಗೊಳ್ಳೋದು ಹಾಕೊಳ್ಳೋದು ಬೇಗ ಅವ್ರಿಗೆ ಕೊಡ್ಬೇಕು ಪಾಪ, ಜನ ಹಂಗೆ ಇರ್ತಾರಲ್ಲ ಸ್ಟೂಡೆಂಟ್ಸು. ಹಾಗಾಗಿ ನೆಕ್ಸ್ಟ್ ಅಕ್ಟೋಬರ್ ಬಂದಿದ ತಕ್ಷಣ, ಅಕ್ಟೋಬರ್ ಏನೋ ಬರ್ದಿದ್ದೀನಿ ನನಗೆ ಗೊತ್ತಾಗ್ತದೆ, ಅಲ್ಲ ಅಕ್ಟೋಬರ್ 7ಗೆ ಈ ಜಾಬೇ ಸಾಕು ನಂದು ನಾನ್ ವಾಯ್ಸ್ ಪ್ರಾಸೆಸ್ ಇಮೇಲ್ದು ಅಂತ ಅಂದ್ಬಿಟ್ಟು ಅಕ್ಟೋಬರ್ 7ಗೆ ಸ್ಯಾಲ್ರಿ ತಗೊಂಡು ಬಿಟ್ಬಿಟ್ಟೆ. ಯಾಕಂದ್ರೆ ಆ ತಿಂಗಳು ಬಂದಿದ್ದು ನನ್ಗೆ 15,500 ಬಂತು. ಅದಕ್ಕೆ ಈ ನನ್ನ ಮಕ್ಕಳು 18 ಕೊಡ್ತಾ ಇಲ್ಲ, ನನಗೆ ಸಾಕಾಯಿತು ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಅದಾದಮೇಲೆ ತುಂಬ ಪ್ರೆಷರ್ ಇತ್ತು, ನಮ್ಮ ಮ್ಯಾನೇಜರ್ ಸ್ವಲ್ಪ ಸೈಕೋ ಅಲ್ಲಿ, ಹಾಗಾಗಿ ಬಿಟ್ಬಿಟ್ಟೆ. ಅದಾಗಿದ ತಕ್ಷಣ ಅಕ್ಟೋಬರ್ 9 ಅದೇ ಅಮೌಂಟಲ್ಲಿ ಫೋನ್ ತೊಗೊಂಡೆ, ಹೊಸ ಫೋನ್ ತೊಗೊಂಡೆ ಅಷ್ಟೇ. ಅದು ನನಗೆ ತುಂಬ ಖುಷಿಯಾಗಿದ್ದು ಆ ಮಂತಲ್ಲಿ. ಅದಾದಮೇಲೆ ಅಕ್ಟೋಬರ್ 29 ಬಂದಾಗ ನಾನು ಮುಂಚೆಯಿಂದನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಕೊತ ಬಂದೆ, ಇಲ್ಲ ಅಂತಲ್ಲ. ಕಾಲೇಜ್ ಡೇಸಿಂದನೂ ಸ್ಟಾರ್ಟ್ ಮಾಡ್ಕೊಂಬಂದಿದ್ದೀನಿ, ಅಪ್ಲೋಡ್ ಸಮೇತನೂ ಮಾಡಿದ್ದೀನಿ, ವ್ಯೂಸ್ ಸಮೇತ ಹೋಗಿದೆ. ಅದಾದಮೇಲೆ ಏನೋ ಒಂದು ಮನಸ್ಸಲ್ಲಿ ಏನಂತಾರೆ, ಅಪ್ಲೋಡ್ ಮಾಡಿದ್ರೆ ಏನು ಎತ್ತ ಅನ್ನೋ ಥರ ಫೀಲು. ಅದಕ್ಕೆ ಅದನ್ನ ತೆಗೆದುಬಿಟ್ಟೆ. ಕಾಲೇಜ್ ಲೈಫ್ ಅಲ್ವಾ, ಬಿಟ್ಟಾಕೋ ಆರಾಮಾಗಿರೋಣ, ವ್ಲಾಗ್ ಅಂತೆಲ್ಲ ಏನಕ್ಕೆ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವಾಗೂ ತೆಗೆದ್ಬಿಟ್ಟು ಮತ್ತೆ ಅಕ್ಟೋಬರ್ 29ಗೆ ಅಪ್ಲೋಡ್ ಮಾಡಿದೆ. ಅದ್ರಲ್ಲಿ ನಾನೇನೋ ಮಾತಾಡಿರೋದು ಸರಿಯಿಲ್ಲ ಅನುಷಾ ಅಂತ ಅಂದ್ಬಿಟ್ಟು ಫಸ್ಟ್ ವಿಡಿಯೋನೇ ಹಾಕಿ ಅಕ್ಟೋಬರ್ 29ಗೆ ನವಂಬರ್ 1ಗೇನೋ ತೆಗೆದೆ. ಇದು ಚೆನ್ನಾಗಿ ಮಾಡೋಣ ಇನ್ನೊಂದು ಸ್ವಲ್ಪ ಅಂತ ಅಂದ್ಬಿಟ್ಟು ತೆಗ್ದಾದ್ಮೇಲೆ ನವಂಬರ್ 2ನೋ 3ನೋ 4ಅಲ್ಲೋ ಮತ್ತೆ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿದೆ. 4ಇಂದ ನಾನು ಯೂಟ್ಯೂಬ್ ಜರ್ನಿ ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಮಾಡೋಣ, ನಾನು ಹಿಂಗೆ ಮಾಡ್ತಾ ಇದ್ದೆ, ಅದು ಇದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಡಿಲೀಟ್ ಮಾಡ್ತಾನೆ ಇರ್ತೀನಿ. ಡಿಫೆಕ್ಟ್ ಅನ್ನೋದಿದ್ದೇ ಇರುತ್ತೆ, ಒಂದೇ ಸಲ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋದೆ. ಅದೇ ನವಂಬರ್ವರೆಗೂ ಹಂಗೆ ಕಂಟಿನ್ಯೂ ಆಗಿ ಇವಾಗ ಡಿಸೆಂಬರ್ ಮಂತಲ್ಲಿ ಎಂಡಲ್ಲಿ ಕುತ್ಕೊಂಡಿದ್ದೀವಿ. 31st ಮುಗೀತು ಇವತ್ತಿಗೆ ಮುಗೀತು ಇನ್ನೇನು. ನೆಕ್ಸ್ಟ್ ಅದಾಗಿದ ತಕ್ಷಣ ಡಿಸೆಂಬರ್ ಮಂತು ಇನ್ನು ಜಾಬ್ ಸರ್ಚಿಂಗಲ್ಲೇ ಇದ್ದೀನಿ ನಾನು. IT ಡಿಪಾರ್ಟ್ಮೆಂಟ್ ಸಿಗುತ್ತೆ ಅಂತ ಸರ್ಚಿಂಗಲ್ಲಿ ಇದ್ದೀನಿ. ಹೊಸ ರೆಸಲ್ಯೂಷನ್ ಹಾಕ್ಕೊಂಡಿದ್ದೀನಿ, ನೋಡೋಣ ಏನು ಅಂತ. ಅಕಸ್ಮಾತ್ ಮತ್ತೆ ಜಾನ್ ಮಂತಲ್ಲೂ ನಾನು ಏನು ಮಾಡಬೇಕು ಅಂತ ಮಾಡಾದ್ಮೇಲೆ 2026ಅಲ್ಲಿ ಅನ್ಫಿಲ್ಟರ್ಡಲ್ಲಿ ಹೇಳ್ತೀನಿ, ಸರಿನಾ. ನನ್ನದು ಇಷ್ಟ ಆಗಿತ್ತು 12 months ಏನೇನು ಮಾಡಿ ದಬಾಕ್ದೆ ಅನ್ನೋದು. ಇವಾಗ ಸಿಂಧೋರ್ ಹೇಳ್ತಾರೆ. ಯಾಕಿಲ್ಲ, ಎಷ್ಟೊತ್ತಿನ ಲೈಕ್ ಮಾತಾಡಿದಕ್ಕೆ ಸುಸ್ತಾಯ್ತು. ನಾನು ನಿನಗೆ ಸುಸ್ತಲ್ಲ, ಮೊಬೈಲಿಗೆ ಸುಸ್ತಾಯ್ತಲ್ಲ ರೆಕಾರ್ಡ್ ಮಾಡಿ ಅದಕ್ಕೆ ಸ್ಟಾಪ್ ಮಾಡಿದೆ. ಅನ್ಫಿಲ್ಟರ್ಡ್ ಜರ್ನಿ ಇನ್ 2025 ಅಂತೆ ಏನೋ ಹೇಳು ಅಂತ ಕುಂದಿರ್ಸಿದಾಳೆ. ಏನಿಲ್ಲ ಲೈಕ್ ಚಾನಲ್ ಇಲ್ಲ ಗೈಸ್, ಹೇಳು ಅಂತ. ಯಾಕೆ ಅಂದ್ರೆ ನಾವು ಹೇಳ್ತಾ ಇರ್ಲಿಲ್ಲ, ಇವೆಲ್ಲ ಮಾಡ್ತಾನೂ ಇರ್ಲಿಲ್ಲ, ನಮ್ಗೆ ಕಂಟೆಂಟ್ ಬೇಕಾಗಿದೆ. ಹಾಗಾಗಿ ಕಂಟೆಂಟ್ ಬೇಕು, ಪ್ಲಸ್ ಅದು ಇದು ಯೂಟ್ಯೂಬಲ್ಲಿ ನೋಡ್ತೀನಲ್ಲ, ಸೊ ಅದ್ಯಾವುದು ಟ್ರೆಂಡಿಂಗಲ್ಲಿ ಇರುತ್ತೋ ಅದು ನಾವು ಸಹ ಮಾಡಬೇಕು. ಹಾಗಾಗಿ ನಾವು ಈ ಕಂಟೆಂಟ್ನ ಇವಾಗ ಮಾಡ್ತಾ ಇದ್ದೀವಿ. ಏನೋ ಲೈಕ್ ಚಾನಲ್ ಮೇ ಬಿ ನಾನು ಮನೇಲಿದ್ದೆ ಒಂದು ಸ್ವಲ್ಪ ದಿನ, ಆಗ ಎಕ್ಸಾಮ್ ಆಗಿತ್ತು ಅಷ್ಟೇ ನಮಗೆ ರೀಸೆಂಟ್. ಮತ್ತೆ ಲೈಕ್ ನಾವು ಇಂಟರ್ನ್ಶಿಪ್ ಹುಡುಕ್ಬೇಕಿತ್ತು, ಹುಡುಕ್ತಿದ್ವಿ ಬರ್ಲಿ ಆಚೆ ಜೋರ ಮಾತಾಡಿ, ನನ್ನ ವಾಯ್ಸ್ ಜೋರ್ ಐತಿ, ಜೋರ ಮಾತಾಡಿ. ಇಂಟರ್ನ್ಶಿಪ್ ಹುಡುಕ್ತಿದ್ವಿ. ನಾನು ಬಿಫೋರ್ ಲೈಕ್ ಇಲ್ಲಿ ಬೆಂಗಳೂರಿಗೆ ಬರೋಕ್ಕಿಂತ ಮುಂಚೆ ಮಂಗಳೂರಲ್ಲೇ ಮಾಡೋಣ ಅಂತ ಹೇಳಿ ಎಲ್ಲ ಫಿಕ್ಸ್ ಆಗಿತ್ತು. ಆಯ್ತಾ, ಹೌದಲ್ಲ, ನಾನು ಮಂಗಳೂರಲ್ಲೇ ಮಾಡ್ತೇನೆ ಅಂತ ಹೇಳಿ, EC ರಿಲೇಟೆಡ್ ದುಡ್ಡು ಕೊಟ್ಟು ಅಲ್ಲೇ ಮಾಡ್ತೇನೆ ಅಂತ ಹೇಳಿ ಎಲ್ಲ ಲೈಕ್ ನಾಳೆ ಇನ್ನೊಂದು 2 ದಿನಕ್ಕೆ ಎಲ್ಲರೂ ಆಲ್ಮೋಸ್ಟ್ ದುಡ್ಡು ಕೊಟ್ಟೆ ಮಾಡಿ ಅನ್ನೋ ತರನೇ ಇದ್ರು, ಯಾರು ಹಂಗೆ ಕೊಡೋಕ್ ರೆಡಿ ಇರ್ಲಿಲ್ಲ. ನಾವ್ ಅನ್ಕೊಂಡ್ವಿ ನಮಗ್ ಕೊಡ್ತಾರೆ ಅನ್ನೋ ತರ ನಾವು ಭ್ರಮೆ ಲೈಕ್ 7 ಸೆಮ್ ಬರೋ ತನಕ ಹಂಗೆ ಇತ್ತು ನಮ್ಮ ಇದು ಮೈಂಡ್ ಅಲ್ಲಿ, ಸ್ಟೈಫಂಡ್ ಕೊಡ್ತಾರೆ ಇಂಟರ್ನ್ಶಿಪ್ ಅಲ್ಲಿ, ಸ್ಟೈಫಂಡ್ ಕೊಡ್ತಾರ ಅಂತ ಹೇಳಿ. ಅದಾದ್ಮೇಲೆ ಗೊತ್ತಾಯ್ತು ರಿಯಾಲಿಟಿ ಏನಂತ. ಈ ಎಕ್ಸಾಮ್ ಆದ್ಮೇಲೆ ನಾವು ಇಂಟರ್ನ್ಶಿಪ್ ಹುಡ್ಕಕ್ ಸ್ಟಾರ್ಟ್ ಆದ್ಮೇಲೆ ಗೊತ್ತಾಯ್ತು ನಮ್ಗೆ ಲೈಕ್ ಇಂಟರ್ನ್ಶಿಪ್ ರಿಯಾಲಿಟಿ ಏನು. ಈಗ ಆಗಸ್ಟ್ ಬಂದಾಗ ಜಾಬ್ ರಿಯಾಲಿಟಿ ಗೊತ್ತಾಯ್ತು ನಮಗೆ. ನೆಕ್ಸ್ಟ್ ಜಾನ್ವರಿ ಚಾನಲ್ ಮನೇಲಿ ಇದ್ದೆ. ಲೈಕ್ ಇನ್ನೊಂದು 2 ದಿನ ಇತ್ತು ನಾನು ಮಂಗ್ಳೂರ್ಗೆ ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಅದೇ ಟೈಮಲ್ಲೇ ನಾಳೆ ಮಂಗ್ಳೂರ್ಗೆ ಹೋಗ್ಬೇಕು, ಹಿಂದಿನ ದಿನ ನೈಟ್ ನಂಗೆ ಕೈ ಫ್ರಾಕ್ಚರ್ ಆಯ್ತು. ಹೋಗೋಕೆ ಮತ್ತೆ 4 ದಿನ ಡಿಲೇ ಆಯ್ತು. ಅದು ಆ ಗ್ಯಾಪಲ್ಲೇ ನಮಗೆ ಒಂದು ಕೋರ್ಸ್ ಆಫರ್ ಯಾವುದು ಬಂತು. ಸೊ
ನಾನು ಅಲ್ಲಿ ಇಲ್ಲಿ ಮಿಕ್ಸ್ಡ್ ಫೀಲಿಂಗ್ ಅಲ್ಲಿ ಇದ್ದೆ. EC ಸ್ಟೂಡೆಂಟ್ಸ್ ಎಲ್ಲ ಮೇ ಬಿ ಹಿಂಗೆ ಇರ್ತಾರೆ ಅನಿಸ್ತತಿ. ಐಟಿಗೆ ಹೋಗ್ಲಾ ಕೋರ್ಗೋಗ್ಲಾ ಐಟಿಗೆ ಹೋಗ್ಲಾ ಅಂತ ಹೇಳಿ ನಮ್ದೇನಿಲ್ಲ ಒಂದು ಐಟಿ ನಮ್ದು ಹಂಗಲ್ಲ, ಐಟಿನ ಹೌದು ಕೋರ್ ಹೌದು. ಸೊ ಕೋರ್ ಇಂಟರ್ನ್ಶಿಪ್ ಮಾಡೋಣ ಅಂತ ಫಿಕ್ಸ್ ಆಗಿದ್ದೆ. ಈ ಕಡೆ IT ಆಫರ್ ಕೋರ್ಸ್ ಇದು ಬಂದಿತ್ತಲ್ಲ, ಸೊ ITನೇ ಮಾಡೋಣ ಅಂತ ಹೇಳಿ Feb 10 ನಾನು ಸೆಕೆಂಡ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿದ್ದು Feb 10ಗೆ. ಯಾವಾಗ ಬಂದಿದ್ದು? ಫಸ್ಟ್ ಟೈಮ್ ನಿಮ್ಮ ಮನೆ ಪೂಜೆಗೆ ಬಂದಿದ್ದಲ್ಲ, ಅದೊಂದು ನಂಗೆ ನೆಕ್ಸ್ಟ್ ಡೇನೆ ಪ್ರೆಸೆಂಟೇಶನ್ ಐತೆ, ಹಿಂದಿನ ದಿನಾನೇ ಇವ್ರದ್ದು ಮನೆ ಪೂಜೆ ಐತೆ. ಈ ಕಡೆ ಮನೆ ಪೂಜೆನೂ ಬಿಡಂಗಿಲ್ಲ, ಈ ಕಡೆ ಕಾಲೇಜ್ ಒಳಗೆ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಬಿಡಂಗಿಲ್ಲ. ಅವತ್ತಿನ ನೈಟ್ ಬೆಳಗ್ಗೆ ಬಂದು ಅವತ್ತು ಪೂಜೆ ಮುಗಿಸಿ ಅವತ್ತು ನೈಟ್ ಹೋಗಿ ತಿರ್ಗ ದಿನ ಕಾಲೇಜಲ್ಲಿ ಪ್ರೆಸೆಂಟೇಷನ್ಗೆ ಹೋಗಿದ್ದೆ. ಅಂದ್ರೆ ಗುರುಪ್ರವೇಶ ಮಾಡಿದ್ 2 ದಿನ, ನವೆಂಬರ್ 10 ಮತ್ತೆ 11. 10ಕ್ಕೆ ಪೂಜೆ ಇರುತ್ತೆ, 11 10 ನೈಟ್ ಒಂದು ಪೂಜೆ, 11 ಬೆಳಗ್ಗೆಯಿಂದ ಊಟ ಕಾರ್ಯಕ್ರಮ ಎಲ್ಲ ಇರುತ್ತೆ. 10ಕ್ಕೂ ಇತ್ತು ಊಟದ ಕಾರ್ಯಕ್ರಮ, 11ರಿಂದ ಜೋರ್ ಇರುತ್ತೆ. ಹಂಗೆ 10ಕ್ಕೆ ಬಂದು ಅಷ್ಟೇ. ಅದಾದ್ಮೇಲೆ Feb 10ಗೆ ನಾನು ಫಸ್ಟ್ ಬ್ಯಾಂಗ್ಳೂರ್ ಬಂದು PG ಹುಡುಕಿ PGಲೆಲ್ಲ ಲಗೇಜ್ ಇಟ್ಟು ಸ್ಟಾರ್ಟ್ ಆಗಿದ್ದು Feb 12ಇಂದ. ಮತ್ತೆ 2 ಡೇಸ್ ಬಂದು ಇವ್ರ ಮನೇಲಿ ಸ್ಟೇ ಆಗಿದ್ದೆ. ಅದಾದ್ಮೇಲೆ ಸ್ಟಾರ್ಟ್ ಆಯ್ತು ಹಾಗೆ ಇಂಟರ್ನ್ಶಿಪ್ ಎಲ್ಲ. ಫೆಬ್ ಹಾಗೆ ಹೋಯ್ತು ಇಂಟರ್ನ್ಶಿಪ್ ಅಲ್ಲೇ. ನಂಗೆ ಇಂಟರ್ನ್ಶಿಪ್ ಖಾಲಿ ನನಗೆ 2 hours 3 hours ಮಾತ್ರ ಇರ್ತಿತ್ತು ಪರ್ ಡೇ. ಉಳಿದ ಟೈಮೆಲ್ಲ ನಾವು PGಲೇ ಇರ್ತಿದ್ವಿ. ಅದಾದಮೇಲೆ ಮಾರ್ಚಲ್ಲಿ ಸ್ವಲ್ಪ ಲೈಕ್ ನಂದು ಫ್ಯಾಮಿಲಿ ಪ್ರಾಬ್ಲಮ್ ಇತ್ತು, ಅಪ್ಪಂಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು, ಹಾಗೆ ಮುಗೀತು. ಮತ್ತು ಏಪ್ರಿಲಲ್ಲಿ ಹಾಗೆ ಏಪ್ರಿಲ್ ಏನಿಲ್ಲ, ಖಾಲಿ ಇಂಟರ್ನ್ಶಿಪ್, ಮತ್ತು ಫಸ್ಟ್ ಇಂಟರ್ನಲ್, ಸೆಕೆಂಡ್ ಇಂಟರ್ನಲ್, ಮತ್ತು ನಾವು ಅಲ್ಲೊಂದು ಸ್ವಲ್ಪ ಹೊರಗೆ ಹೋಗ್ತಿದ್ವಿ ಇಂಟರ್ನ್ಶಿಪ್ ಟೈಮಲ್ಲಿ. ಇವಳು 2 ಮೇಂಟೈನ್ ಮಾಡ್ತಿದ್ಲು. ಅಲ್ಲಿ ಒಂದ್ಸಲ ಬೆಳಗ್ಗೆ ಮುಗಿಸಿ ಮಧ್ಯಾಹ್ನ ಬರ್ತಿದ್ವಿ. ಒಂದೊಂದು ಕ್ಲಾಸಿಗೆ ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡ್ತಿದ್ವಿ. 20-25 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರ್ತಿದ್ವಿ. ಆವಾಗ ಅಲ್ಲಿ ಒಂದು ಸ್ವಲ್ಪ ಸುತ್ತರಿತಿದ್ವಿ ನಾವು. ಅಲ್ಲಿ ಲೇಕಿಗೆ ಆಗ ಫಸ್ಟ್ ಟೈಮ್ ನಾ ಕಬ್ಬನ್ ಪಾರ್ಕ್ ಹೋಗಿದ್ದು. ಅದಾದ್ಮೇಲೆ ಮೇ ಮಂತಲ್ಲಿ ಯೂಶ್ವಲಿ ಇವಳು ಬರ್ತಡೇ ಬಂತು, ಬರ್ತಡೇ ಮಂತೆ ಮುಗೀತು. ಮತ್ತು ಅದಾದ್ಮೇಲೆ ಎಕ್ಸಾಮ್ ಫೈನಲ್ ಅಂತ ಬಂತು. ಜೂನಲ್ಲಿ ಏನಿರಲಿಲ್ಲ, ನಾರ್ಮಲ್ ಇಲ್ಲ. ಜೂನಲ್ಲಿ ಏನಾಯ್ತಂದ್ರೆ ನಮಗೆ ಮೇಗೆಲ್ಲ ಎಕ್ಸಾಮ್ ಎಲ್ಲ ಆಯ್ತಲ್ಲ, ಅದಾದ್ಮೇಲೆ ನಾನು ಒಂದು ಫಸ್ಟ್ ಹಳೆ ಕಂಪ್ನಿಗೆ ಹೋಗ್ತಿದ್ದೆ. ಅದನ್ನೇ ಹೊರ್ತೋಗಿ ಒಂದು ಹಳೆ ಕಂಪ್ನಿಗೆ ಹೋಗ್ತಿದ್ದೆ. 1 ಮಂತ್ ಮಾತ್ರ ಅಲ್ಲಿ ಹೋಗಿದ್ದೆ ನಾನು. June 3ಗೆ ನಂದು ಮೇ ಎಂಡ್ಗೇನೋ ಎಕ್ಸಾಮ್ ಆಯ್ತು. ಅದಾದ್ಮೇಲೆ ಒಂದು 4 days ಮನೆಗೆ ಹೋದೆ. ಅದಾದ್ಮೇಲೆ ವಾಪಸ್ ಇಲ್ಲಿ June 3ಗೆ ನಾನು ಇಲ್ಲಿ ಜಾಯ್ನ್ ಆದೆ. June 3 ಅನ್ನಿಸ್ತದೆ, ನಂಗೆ ನೆನಪಿಲ್ಲ ಅಷ್ಟು. ಅವರು June 1ಗೇನೋ ಬರೋಕೆ ಹೇಳಿದ್ರು. ನಾನು 2 days ಡಿಲೇ ಮಾಡಿ June 3ಗೆ ಬಂದೆ. June 3ಇಂದ ಹಿಡಿದು July 7 ತನಕ ವಾಯ್ಸ್ ಜೋರಾಗಿ ಬರ್ಲಿ ಅಂತ ನನ್ನ ಮೈಕ್ ಇಲ್ಲ, ಅದಕ್ಕೆ ಹಾಕೊಂಡಿದ್ದ. July 7 ತನಕ ಹಳೆ ಕಂಪ್ನಿಗೆ ಹೋದೆ. ಅದಾದ್ಮೇಲೆ ಈಗ ವರ್ಕ್ ಮಾಡ್ತಿರೋ ಕಂಪ್ನಿಗೆ ನಾನು July 5 ಇಂಟರ್ವ್ಯೂ ಕೊಟ್ಟಿದ್ದೆ. ಸೊ ಅದಾದ್ಮೇಲೆ ನಾನು ಬಿಡೋಣ, ನಂಗೆ ಸಾಕಾಗಲ್ಲ, ಹೆಕ್ಟಿಕ್ಕಿದ್ದು ಅದು, ಫುಲ್ ಕೆಲಸ ಹೆಕ್ಟಿಕ್ಕಿತ್ತು. ಬೆಳಗ್ಗೆಯಿಂದ ಹಿಡಿದು ನೈಟ್ 9:30 ಅದು ಸೇಲ್ಸ್ ಟೈಪ್. 9:30 ತನಕ ಆಗ್ತಿತ್ತು. ನಮ್ಮನ್ನ ಬಿಡ್ತಾನೆ ಇರ್ಲಿಲ್ಲ ಅವರು. ಸೊ 9 ಕೆಲಸ ಇರ್ತಿರ್ಲಿಲ್ಲ, ಆದ್ರೆ ತುಂಬಾ ಕಷ್ಟ ಇತ್ತು, ತುಂಬಾ ಪ್ರೆಸರ್ ಟಾರ್ಗೆಟ್ ಇರ್ತಿತ್ತು ಅದು ಮೇನ್. ಅದಾದ್ಮೇಲೆ ನಾನು July 7 ಬಿಟ್ಟೆ. ಅದಕ್ಕಿಂತ ಮುಂಚೆ ಈಗ ವರ್ಕ್ ಮಾಡಿದ ಕಂಪ್ನಿಯಲ್ಲಿ ನಾನು July 5ಗೆ ಇಂಟರ್ವ್ಯೂ ಕೊಟ್ಟಿದ್ದು. ಅದಾದ್ಮೇಲೆ ಆ ಮಂತ್ ಫುಲ್ ನಾನು ಮನೇಲೇ ಇದ್ದೆ. July 7 ಕೆಲಸ ಬಿಟ್ಟೆ. ಅದಾದ್ಮೇಲೆ ಒಂದು 4-5 days ನಾನು ಇಲ್ಲಿ ಬೆಂಗಳೂರಲ್ಲಿ ಇದ್ದು ಬೇರೆ ಕೆಲಸ ನೋಡ್ತಿದ್ದೆ. ಅದಾದ್ಮೇಲೆ ಇವ್ರ ಮನೆಗೆ ಒಂದು 4 ದಿನ ಬಂದು ಇಲ್ಲಿದ್ದೆ. ಹಾಗೆ ಮತ್ತೆ ಜುಲೈ ಮುಗೀತು ನಮಗೆ. ಅದಾದ್ಮೇಲೆ ಆಗಸ್ಟಲ್ಲಿ 1 ವೀಕ್ ಮನೆಗೆ ಹೋದೆ. ಮನೆಗೆ ಹೋಗಿ ಅವ್ರು ಆಫರ್ ಲೆಟರ್ ಕೊಡ್ತಾರೆ ಅಂತ ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೂ ಬಂತು, ಒಂದು August 10 ಹಾಗೆ ಏನೋ ಬಂತು ಅನಿಸ್ತೈತಿ. ಅದಾದಮೇಲೆ August 18 ಜಾಯಿನ್ ಇತ್ತು. ಆಗಸ್ಟ್ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಹಾಗೆ ನಡೀತಾ ಇದೆ ಅದೇ ಕಂಪ್ನಿಲಿ ಟ್ರಾವೆಲ್ ಮಾಡ್ಕೊಳ್ತಾ. ಮತ್ತೇನಿತ್ತು, ಸೆಪ್ಟೆಂಬರಲ್ಲಿ ನನ್ನ ಬರ್ತಡೇ ಇತ್ತು. ಇದು ಅವಳೇ ಕೊಟ್ಟಿದ್ದು ಬರ್ತಡೇಗೆ. ಅಷ್ಟೇ ಗೈಸ್, ಮುಗೀತು. ಅಕ್ಟೋಬರ್ ಹೇಳಿದಲ್ಲ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತನಕ ಬರೀ ಕೆಲಸದಲ್ಲೇ ಹೋಯ್ತು. ಅದಾದ್ಮೇಲೆ ರೀಸೆಂಟಾಗಿ 1-2 ಟ್ರಿಪ್ಪಿಗೆ ಹೋಗಿದ್ವಿ ಅಷ್ಟೇ. ಊರಿಗೆ ಹೋಗಿದ್ವಿ. ಮತ್ತೆ ನಾ ಮೈಸೂರು ಟ್ರಿಪ್ ಅಲ್ಲ ಮತ್ತೆ ಮೈಸೂರಿಗೆ ಹೋಗಿದ್ವಿ. ನಾನು ಮಂತಿಗೆ 2 ಸಲ ಹೋಗ್ತೇನೆ, ಅದು ಬೇರೆ ವಿಷಯ. ಅದು ಯಾವುದು ಇಷ್ಟ ಆಗಿತ್ತು ಗೈಸ್. ಎಂಜಾಯ್ ಮಾಡೋ ವಯಸ್ಸಲ್ಲಿ ಕರೋನಾ ಬಂದಾಗ ಎಂಜಾಯ್ ಮಾಡೋ ವಯಸ್ಸಲ್ಲಿ ಜಾಬ್ ಸರ್ಚ್ ಮಾಡೋ ಟೈಮಲ್ಲಿ AI ಬಂತು. ಹೌದೌದು, ಹಿಂಗೆ ಹೇಳಿದ್ರೆ ನಮ್ಗೆ ಬೇಜಾರಾಗಲ್ವಾ ಮಾಡಿದವ್ರಿಗೆ? ಅದಕ್ಕೆ ಕೆಲಸ ಇಲ್ಲಲ್ಲ, ಸುಮ್ಮನೆ ಸಾಫ್ಟ್ವೇರ್. ಅಯ್ಯೋ ಏನ್ ಮಾಡೋದು ಗೈಸ್, ಈ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಫೀಲ್ಡ್ ಎಷ್ಟು ಕಷ್ಟ ಅಂದ್ರೆ, ಕೆಲಸ ಇಲ್ದಿದ್ದವ್ರು ಎಷ್ಟೊಂದು ಜನ ಅಲಿತಾ ಇದ್ದಾರೆ ಲಿಟ್ರಲಿ. ಅದು ಏನ್ ಗೊತ್ತಾ, IT ಡಿಪಾರ್ಟ್ಮೆಂಟ್ಗೆ ತುಂಬಾ ಇದಾಗ್ಬಿಟ್ಟಿದೆ, ಹಾಗಾಗಿ ಅದು ಪ್ರಾಬ್ಲಮ್ ಆಗಿರೋದು ಸಾಫ್ಟ್ವೇರ್ಗೆ.
ಈ ಫೇಸ್ ಯಾವಾಗ್ಲೂ ಚೆನ್ನಾಗಿರ್ತೈತೆ ಅಂತ feel ನಾನು ಆಗ್ತಿತ್ತು. ಹೇಳಿದೆ ಇವಳಿಗೆ ಮುಂಚೆನೆ ಕಾಲೇಜ್ ಲೈಫ್ ಪ್ರೆಸೆಂಟ್ ನ ಎಂಜಾಯ್ ಮಾಡು ಅಂತ ಹೇಳಿದೆ ಇವಳಿಗೆ. ಡ್ಯಾನ್ಸ್ ಇರುತ್ತೆ ಮಾಡು, ಹೆಂಗ್ ಬರುತ್ತೋ ಹಂಗ್ ಮಾಡು ಅಂತ ಹೇಳಿದೆ ಇವಳಿಗೆ. ಡ್ಯಾನ್ಸ್ ಅಲ್ಲ, ಡ್ಯಾನ್ಸ್ ಸೆಕೆಂಡರಿ. ನಾ ಕಾಲೇಜ್ ಫಂಕ್ಷನ್ಸ್ ಗೆ ಹೋಗ್ತಿರ್ಲಿಲ್ಲ, ಇವ್ ಕೋರ್ಸಿಗೋಸ್ಕರ ನಾನು ಹೋಗ್ತಿದ್ದು. ಬಾ ಅಟ್ಲೀಸ್ಟ್ ಬಾ, ನಿನಗೆ ಅವ್ರ ಏನ್ ಅನ್ಕತ್ತಾರ ಇವ್ರ ಏನ್ ಅನ್ಕತ್ತಾರ ಅಂತ ಏನೂ ಬೇಡ ಬಾ. ಅನ್ಕೊಳ್ತಾರಲ್ಲ ಸೆಕೆಂಡರಿ, ಬಟ್ ನಂಗೆ ಅಷ್ಟು ಇಂಟ್ರೆಸ್ಟ್ ಎಲ್ಲ ಇರ್ಲಿಲ್ಲ ಆ ತರ ಫಂಕ್ಷನ್ಸ್ಗೆಲ್ಲ ಹೋಗ್ಬೇಕಂತೇಳಿ. ನಾನು ಯಾವಾಗ್ಲೂ ಬರೀ PG ಮನೆ ಹಾಗೆ ಇರ್ತಿದ್ದೆ. ಹಾಗಾಗಿ ನಾನು ಹೇಳ್ತಾ ಇದ್ದೆ ಬಾ ಯಾಕೆ ಅಂತ ಅಂದ್ವಿ. ಇವಳು ಇಲ್ಲ ಇಲ್ಲ ನನ್ಗೆ ಅದ್ ಕೆಲ್ಸ ಇದೆ ಇದ್ ಕೆಲ್ಸ ಇದೆ ಅಂತ ತಪಸ್ಕತ್ತಾ ಇದ್ಲು. ಇವಾಗ ನೆನ್ನೆ ಹೇಳಿದ್ಲು ಏನು ಏನಂತೆ ಬರ್ಬೇಕಿತ್ತು ಅನುಷಾ, ನಾನು ಇವಾಗ ಮಿಸ್ ಮಾಡ್ಕೋತೀನಿ ಅಂತೆ. ಅದು ಹಂಗೆ ಅನ್ಸೋದು. ಕಾಲೇಜ್ ಲೈಫು ಚೆನ್ನಾಗಿತ್ತು. ಕಾಲೇಜ್ ಲೈಫ್ ಆ ಮೂಮೆಂಟ್, ಕಾಲೇಜ್ ಲೈಫ್ ಮತ್ತೆ ಹೋಗಕ್ಕಾಗಲ್ಲ ಅಂತ ಚೆನ್ನಾಗಿತ್ತು ನಮ್ಗೆ. ಬಟ್ ಕಾಲೇಜ್ ಲೈಫಲ್ಲಿ ಮೆಮೊರೀಸ್ ಅನ್ನೋದೇನು ಜಾಸ್ತಿ ಇಲ್ಲ. ಅದು ಒಂಥರ ಡಿಫ್ರೆಂಟ್ ಇತ್ತು, ಒಂಥರ ಡಿಫ್ರೆಂಟ್ ಅಷ್ಟೇ ಗೈಸ್. ಇಷ್ಟ ಆಗಿತ್ತು ನಮ್ಮ 2025 ಅನ್ಫಿಲ್ಟರ್ಡ್. ಆಮೇಲೆ ವಿಷನ್ ಬೋರ್ಡ್ ಸಮೇತ ಮಾಡ್ಕೊಂಡಿದೀವಿ ಇಬ್ರು. ಅವಳದು ಸಪ್ರೇಟ್, ನಂದು ಸಪ್ರೇಟ್. ಎತ್ತಿ ಬೇರೆ ಡೋರಿಂದ ಹಾಕಿದೀನಿ. ಬೆಳಗ್ಗೆ ಎದ್ದು ಇಲ್ಲಿ ನೋಡೋಣ, ಕಣ್ಣು ತುಂಬಿಸ್ಕೊಳ್ಳೋಣ, ಅದೆಲ್ಲ ನೆರವೇರುತ್ತೆ ಅಂತ ನೋಡಿದೆ. ನಾನು ಮಲ್ಕೊಳ್ಳೋದಿಲ್ಲ, ಅಲ್ಲಿ ಬೇರೆ ಹಿಂಗೆ ಸೊಟ್ಟ ಮಾಡಿ ನೋಡ್ಬೇಕು, ಅದಕ್ಕೆ ಡೋರಿಂದ ಹಾಕ್ದೆ. ಡೋರ್ ಮುಚ್ತೀನಲ್ಲ ಅಲ್ಲಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ನಾನು ಇವಳು ವಿಷನ್ ಬೋರ್ಡ್ ಮಾಡಿದೀವಲ್ಲ, ನಂದು ಸಿಮಿಲರ್ ಇದೆ, ಇವಳದು ಸಿಮಿಲರ್ ಇದೆ. 2-3 ಮಾತಾಡೇನ್ ಮಾಡಿಲ್ಲ. ಇವಾಗ ಹೇಳ್ತಾ ಇರೋದು ಹೆಂಗಿದ್ರು ನೋಡ್ತೇವಲ್ಲ, ಹಾಗಾಗಿ ಸಿಮಿಲರ್ ಇದೆ. ಅದು ಆದಷ್ಟು ಬೇಗ ನೆರವೇರಿದ್ರೆ 2026 ನಾವೇನ್ ಮಾಡಿದೀವಿ ಅಂತ ತೋರಿಸ್ತೀವಿ ವಿಷನ್ ಬೋರ್ಡ್ ಅಲ್ಲಿ. ನನಗಂತೂ ಒಂಚೂರು ಇಲ್ಲ ವಿಷನ್ ಬೋರ್ಡ್ ಹೆಂಗ್ ಮಾಡೋದು ಅಂತ. ನಾನೇ ಇವಳು ಹೇಳೋದು ವಿಷನ್ ಬೋರ್ಡ್, ನನಗಂದ್ರೆ ಏನು ವಿಷನ್ ಅಂತ. ಇವಾಗೆಲ್ಲ ಟ್ರೆಂಡಿಂಗ್ ನಡೀತಾ ಇದೆಯಲ್ಲ ವಿಷನ್ ಬೋರ್ಡ್. ಅದಾದ್ಮೇಲೆ ಮಂಚದೊಡೆ ಕುತ್ಕೊಂಡು ಗ್ರೇಪ್ಸ್ ತಿನ್ನೋದು, 12 ಗ್ರೇಪ್ಸ್. ಯಾರು ಮಾಡ್ತಿದ್ದಾರೆ ಹೇಳೋದನ್ನ? ಅದನ್ನೇ ಯಾರು ಮಾಡ್ತಾರೆ? ಮ್ಯಾನಿಫೆಸ್ಟೇಷನ್ ಅಂತೆ. ಲೈಕ್ ನೀವೇನ್ ಅದು ಗ್ರೇಪ್ಸ್ ಎಲ್ಲ ನಾನು ಅಷ್ಟು ಬಿಲೀವ್ ಮಾಡಲ್ಲ. ಆದ್ರೆ ನೀವೇನ್ ಮಾಡ್ಬೇಕಂತ ಇರ್ತದೆ ನೋಡಿ, ಅದನ್ನ ಯಾವಾಗ್ಲೂ ನೋಡ್ತಾನೆ ಇದ್ರೆ ಮಾಡ್ಬೇಕನ್ನೋ ಒಂದು ಥಾಟ್ ಬೇಗ ಆಟೋಮೆಟಿಕ್ಲಿ ಬರ್ತದೆ ಅನ್ನೋ ಒಂದೇ ಒಂದು ರೀಸನ್ ಇಂದ ವಿಷನ್ ಬೋರ್ಡ್ ಮಾಡ್ಬೇಕಂತ ಮೈಂಡ್ ಒಳಗೆ ಬಂದಿದ್ದಷ್ಟೇ. ಅಂದ್ರೆ ನೀವು ಮಾಡ್ರಿ, ಬೇಡ ಅನ್ನಲ್ಲ. ವಿಷನ್ ಬೋರ್ಡ್ ನ ಹೆಂಗೆ ಅಂದ್ರೆ, ನಿಮಗೆ ಆ ಕೆಪಾಸಿಟಿ ಇದ್ರೆ 2026 ಆ ಕೆಪಾಸಿಟಿ ಇದ್ರೆ, ಅಂದ್ರೆ ನೀವು ಅಷ್ಟು ದುಡಿತೀರಾ ಅಂದ್ರೆ ಅದನ್ನ ಹಾಕೊಳ್ಳಿ ವಿಷನ್ ಬೋರ್ಡ್ ಅಲ್ಲಿ. ನೀವು 1 ಕೋಟಿ ಮನೆ ತಗೋಬೇಕು ಅಂತ ಹಾಕೊಂಡ್ರೆ ಅದು ನೆರವೇರಲ್ಲ. ಇಲ್ಲ ಒಂದು ದೊಡ್ಡ ಕಾರ್ ತಗೋಬೇಕು 25 ಲಕ್ಷದ ಅಂದ್ರೂ ನೆರವೇರಲ್ಲ. ಆ ಮಂತಲ್ಲಿ ನೀವು ಅಷ್ಟು, ಆ ವರ್ಷದಲ್ಲಿ ನೀವು ಅಷ್ಟು ದುಡಿತೀರಾ, ಆ ಕೆಪಾಸಿಟಿ ಇದೆಯಾ ಅನ್ನೋ ತರ ಹಾಕೊಳ್ಳಿ. ಹಂಗೆ ವಿಷನ್ ಬೋರ್ಡ್ ಅಂದ್ರೆ ಚಿಕ್ಕ ಚಿಕ್ಕ ಆಸೆಗಳು ಅನ್ನೋ ತರ. ಕೆಪಾಸಿಟಿ ಇದ್ದೇ ಇರ್ತೈತೆ, ಆದ್ರೆ ಒಳ್ಳೊಳ್ಳೆ ಟೈಮ್ ಸಿಗಲ್ಲ ಅಷ್ಟೇ. ಅಲ್ಲ, ಆಪರ್ಚುನಿಟಿ ಸಿಗಲ್ಲ. ಆಪರ್ಚುನಿಟಿ ಪ್ಲಸ್ ದುಡ್ಡು ಬೇಕಲ್ಲ, ಹಾಗಾಗಿ ಮಾಡ್ಬೇಕಂತ ಬಹಳ ಆಸೆ ಇರ್ತೈತೆ, ಆದ್ರೆ ಎಲ್ಲದಕ್ಕೂ ಬೇಕಲ್ಲ. ಹೌದು, ಸ್ಯಾಲ್ರಿ ಇಸ್ ಇಂಪಾರ್ಟೆಂಟ್ ಗೈಸ್. ನೋಡುವ 2026 ಆದಷ್ಟು ಎಲ್ಲ ಅನ್ಕೊಂಡಿದ್ದಾಗ್ಲಿ ಅಂತ ಬೇಡ್ಕೊಳ್ಬೇಕು. ಸರಿ ಆಯ್ತು, ಹ್ಯಾಪಿ ನ್ಯೂ ಇಯರ್ ಅಡ್ವಾನ್ಸ್. ಹ್ಯಾಪಿ ನ್ಯೂ ಇಯರ್ ಎಲ್ರಿಗೂ. ಸರಿ ಆಯ್ತು, ನೆಕ್ಸ್ಟ್ ವ್ಲಾಗ್ ಸರಿ ಆಯ್ತು, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹೌದು, ನಾನು ತುಂಬಾ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀನಿ, ಇಲ್ಲ ಅಂತಲ್ಲ. ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ಮಾಡ್ತಾ ಇರೋದಲ್ವಾ, ಹೋಗ್ತಾ 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 ನಾನು 1-2 ಕಲಿತಾ ಇರ್ತೀನಿ, ಇಲ್ಲ ಅಂತಲ್ಲ. ಐ ಲರ್ನ್. ಟೈಮ್ ಬೇಕು, ತಪ್ಪು ಮಾಡಿದಾಗೆ ಅಲ್ವಾ ಕಲೀಲಿಕ್ಕಾಗೋದು. ಇವಾಗ ಎಡಿಟಿಂಗು ಅಷ್ಟೇ, ಆಮೇಲೆ ಮಾತಾಡೋ ವೇನು ಅಷ್ಟೇ, ಸ್ವಲ್ಪ ಇದಾಗುತ್ತೆ. ಹೋಗ್ತಾ 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 ಸರಿ ಹೋಗುತ್ತೆ. ಹಾಗಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಸರಿ, ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.